ಓಂ ನಮಃ ಶಿವಾಯ ವೈರಲ್ ಶಿವಭಕ್ತಿ ಭಾಗ 1 ಪ್ರಾರಂಭದ ಸ್ಫೂರ್ತಿ. ಬೆಂಗಳೂರು ನಗರದ ಹೆಬ್ಬಾಗಿಲು ಪ್ರದೇಶದಲ್ಲಿ ಅಜಯ್ ಎಂಬ ಯುವಕ ತನ್ನ ಬುದ್ಧಿಮತ್ತೆಯ ಮೂಲಕ ಐಟಿ ಕಂಪನಿಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದ್ದ. ಆದರೆ ಆತನ ಜೀವನದಲ್ಲಿ ಏನೋ ಕೊರತೆಯಿತ್ತು. ದುಡ್ಡು, ಸುಖ, ಸ್ನೇಹಿತರು ಎಲ್ಲವಿದ್ದರೂ ಆತನು ಖಾಲಿತನ ಅನುಭವಿಸುತ್ತಿದ್ದ. ಆತನು ದೇವರಲ್ಲಿ ನಂಬಿಕೆ ಇಟ್ಟವನು ಅಲ್ಲ. ಈ ಕಾಲದಲ್ಲಿ ದೇವರು ಯಾರಿಗಾದರೂ ಬೇಕಾ ಎಂಬ ಧೋರಣೆಯಿದ್ದ. ಒಂದು ದಿನ ರಾತ್ರಿ ಆತನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುತ್ತಿದ್ದಾಗ ಒಂದು ವಿಭಿನ್ನ ವಿಡಿಯೋ ಕಣ್ಣಿಗೆ ಬಿದ್ದಿತು. ಅದರಲ್ಲಿ ಪೌರಾಣಿಕ ಧ್ವನಿ ಕೇಳಿಸಿತು. ಓಂ ನಮಃ ಶಿವಾಯ. ಕುಡುಕಾಡುವ ತಾಳದಲ್ಲಿ ಬೆಂಕಿಯ ಹೊರೆಯೊಳಗೆ ಶಿವನ ಉಗ್ರ ತಾಂಡವ. ಆ ವಿಡಿಯೋ ಅಜಯನ ಮನಸ್ಸನ್ನು ತಟ್ಟಿತು. ಆತನ ಹೃದಯದಲ್ಲಿ ಏನೋ ಒಂದು ವಿಸ್ಮಯದ ಅಲೆ ಹರಡಿತು. ಅಜಯ್, ಇದು ಏನಪ್ಪಾ? ಯಾಕೋ ಹೃದಯವೇ ಕಿರಿದಂತಾಯ್ತೆ. ಆ ರಾತ್ರಿಯೇ ಅವನು ಮೊದಲ ಬಾರಿಗೆ ಶಿವನ ಬಗ್ಗೆ ಗೂಗಲ್ ಮಾಡತೊಡಗಿದ. ಕಾಶಿ, ಕೇದಾರ, ಕೈಲಾಸ, ಕಾವೇರಿ ಎಲ್ಲದಕ್ಕೂ ಸಂಬಂಧಿಸಿದ್ದಂತೆ ಶಿವ. ಈ ಮಹಾತ್ಮನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲವಲ್ಲ ಎಂಬ ಅಸಹನೆ ಅಜಯನಲ್ಲಿ ಮೂಡಿತು. ಭಾಗ 2 ಅನ್ವೇಷಣೆಯ ಆರಂಭ. ಮರುದಿನ ಕಚೇರಿಯಲ್ಲಿ ಅಜಯನ ಗಮನ ಕೆಲಸಕ್ಕಲ್ಲ. ಎಲ್ಲಿ ನೋಡಿದರೂ ಶಿವನ ಚಿತ್ರಗಳು, ಲಿಂಗಗಳು, ಧೂಪದ ಬೆಳ್ಳಗೆ ಹೊಗೆ. ಆತನು ನಿಶ್ಚಯಿಸಿದ್ದ, ಒಂದು ವಾರದ ಬ್ರೇಕ್ ತೆಗೆದುಕೊಂಡು ಶಿವದರ್ಶನಕ್ಕೆ ಹೋಗಬೇಕು. ಮೊದಲು ಶಿವನ ಪ್ರಖ್ಯಾತ ತೀರ್ಥಕ್ಷೇತ್ರವಾದ ತ್ರಯಂಬಕೇಶ್ವರಕ್ಕೆ ಹೊರಟ. ರೈಲಿನಲ್ಲಿ ಪ್ರಯಾಣದ ಸಮಯದಲ್ಲಿ ಆತನು ಪರಿಚಯವಾಯಿತು ವೃದ್ಧ ಭಕ್ತನಾದ ರಾಮಯ್ಯ ಅವರೊಂದಿಗೆ. ರಾಮಯ್ಯನ ಮಾತುಗಳಲ್ಲಿ ಅಜಯನಿಗೆ ಜೀವನದ ಮೌಲ್ಯಗಳು ಹೊತ್ತಿವೆಯಾದಂತೆ. ರಾಮಯ್ಯ, ಶಿವನೇ ಶಾಶ್ವತ. ಭಕ್ತಿ ಯಾರ ಪ್ರಕಾರವಲ್ಲ, ಅದು ಮನಸ್ಸಿನ ಶುದ್ಧತೆ. ಆ ಮಾತುಗಳು ಅಜಯನ ಮನಸ್ಸಿನಲ್ಲಿ ಕವಿದವು. ತ್ರಯಂಬಕೇಶ್ವರದ ದೇವಾಲಯದ ಗರ್ಭಗುಡಿ ಮುಂದೆ ನಿಂತಾಗ ಆತನು ಮೊದಲ ಬಾರಿಗೆ ಭಕ್ತಿಯಿಂದ ಕಣ್ಣೀರು ಹಾಕಿದ. ಭಾಗ 3 ವೈರಲ್ ಭಕ್ತಿ. ತ್ರಯಂಬಕೇಶ್ವರದಿಂದ ಹಿಂದಿರುಗಿದ ಅಜಯ್ ತಾನು ಅನುಭವಿಸಿದ ಅಂತರಂಗದ ಬದಲಾವಣೆಯನ್ನು ಒಂದು ಸಣ್ಣ ವಿಡಿಯೋ ರೂಪದಲ್ಲಿ ಶೇರ್ ಮಾಡಿದ. ಆತನು ತಾನೇ ಹೇಳಿದ ಮಾತು. ನಾನು ಭಕ್ತನಾಗಿರಲಿಲ್ಲ, ಆದರೆ ಶಿವನೇ ನನ್ನ ಹೃದಯವನ್ನು ಮುಟ್ಟಿದ. ಓಂ ನಮಃ ಶಿವಾಯ. ಆ ವಿಡಿಯೋ ತಕ್ಷಣವೇ ವೈರಲ್ ಆಯಿತು. ಲಕ್ಷಾಂತರ ಲೈಕ್ಸ್, ಶೇರ್ಸ್, ಕಮೆಂಟ್ಸ್. ಸಾವಿರಾರು ಯುವಕರು ಆತನ ಅನುಭವದಿಂದ ಪ್ರೇರಿತರಾದರು. ಕೆಲವರು ಕಾವೇರಿಯ ತಟದಲ್ಲಿ ರುದ್ರಾಭಿಷೇಕ ಮಾಡಿದರು. ಇನ್ನು ಕೆಲವರು ತಮಿಳುನಾಡಿನ ಚಿದಂಬರಂ ಹೋಗಿದರು. ಭಾಗ 1 ಪ್ರಾರಂಭದ ಸ್ಫೂರ್ತಿ. ಮುಖ್ಯ ಕುರಿತು. ಬೆಂಗಳೂರು ನಗರದ ಹೆಬ್ಬಾಗಿಲು ಪ್ರದೇಶದ ಅಜಯ್ ಎಂಬ ಯುವಕ ಐಟಿ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದರೂ ಆತನೊಬ್ಬನ ಜೀವನದಲ್ಲಿ ಆಂತರಿಕ ಖಾಲಿತನ ಹಾಗೂ ಅಸಂತೃಪ್ತತೆಯನ್ನು ಅನುಭವಿಸುತ್ತಿದ್ದ. ದೇವ ಮೇಲೆ ನಂಬಿಕೆಯನ್ನು ಬಿಟ್ಟು ಆಧುನಿಕ ಯುಗದ ಪರಿಕಲ್ಪನೆ, ಈ ಕಾಲದಲ್ಲಿ ದೇವರು ಯಾರಿಗಾದರೂ ಬೇಕಾ ಎಂಬ ಅಂಶದ ಮೂಲಕ ಆತನು ಧಾರ್ಮಿಕತೆಯಿಂದ ದೂರ ಸರಿದಿದ್ದ. ಸ್ಫೂರ್ತಿ ಪ್ರಕ್ರಿಯೆ. ಆತನ ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಓಂ ನಮಃ ಶಿವಾಯ ಎಂಬ ಪವಿತ್ರ ಘೋಷಣೆಯೊಂದಿಗೆ ಶಿವನ ಪ್ರತಿಬಿಂಬ ಮತ್ತು ತಾಂಡವ ದೃಶ್ಯ ಕಾಣಿಸುತ್ತವೆ. ಈ ದೃಶ್ಯದಿಂದ ಆತನ ಮನಸ್ಸು ಚೆಲ್ಲಲ್ಪಟ್ಟು ಆತನು ಶಿವನ ಬಗ್ಗೆ ತಿಳಿಯಲು ಪ್ರಾರಂಭಿಸುತ್ತಾನೆ. ಭಾಗ 2 ಅನ್ವೇಷಣೆಯ ಆರಂಭ. ವೈಚಾರಿಕ ಮತ್ತು ಆಧ್ಯಾತ್ಮಿಕ ಬದಲಾವಣೆ. ಕಚೇರಿಯಲ್ಲಿರುವ ದೈನಂದಿನ ಜೀವನದ ವ್ಯಾವಹಾರಿಕತೆ ಮತ್ತು ಯಾವುದೇ ಧ್ಯೇಯವಿಲ್ಲದಿರುವ ಸ್ಥಿತಿಯಿಂದಾಗಿ ಆತನು ಆಧ್ಯಾತ್ಮಿಕ ಪಥವನ್ನು ಅನುಸರಿಸಲು ನಿರ್ಧರಿಸುತ್ತಾನೆ. ಒಂದು ವಾರದ ಬ್ರೇಕ್ ತೆಗೆದು ತ್ರಯಂಬಕೇಶ್ವರ ದೇವಾಲಯಕ್ಕೆ ಪಯಣ ಆರಂಭಿಸುತ್ತಾನೆ. ಸಮಸ್ಯೆಗಳನ್ನು ಪರಿಹರಿಸುವ ಪಾಠ. ರೈಲಿನಲ್ಲಿ ವೃದ್ಧ ಭಕ್ತ ರಾಮಯ್ಯರೊಂದಿಗೆ ಪರಿಚಯವಾಗುವುದು ಮಹತ್ವಪೂರ್ಣ ಕ್ಷಣ. ರಾಮಯ್ಯ ಹೇಳಿದರು, ಶಿವನೇ ಶಾಶ್ವತ. ಭಕ್ತಿ ಯಾರ ಪ್ರಕಾರವಲ್ಲ, ಅದು ಮನಸ್ಸಿನ ಶುದ್ಧತೆ. ಈ ಮಾತುಗಳು ಅಜಯನ ಹೃದಯದಲ್ಲಿ ಆಧ್ಯಾತ್ಮಿಕ ಸಂಗಮದ ಪ್ರಾಥಮಿಕ ತಾಣವನ್ನು ರೂಪಿಸಿಬಿಡುತ್ತವೆ. ಭಾಗ 3 ವೈರಲ್ ಭಕ್ತಿ. ಆಧ್ಯಾತ್ಮಿಕ ಅನುಭವದ ಹರಿವಿನ ರೂಪ.